ಹಲೋ ಗೆಳೆಯರಿ, ಸ್ವಾಗತ. ನಾವು ಜ್ಞಾನವನ್ನು ಪ್ರೀತಿಸಬೇಕು. ನಮಗೆ ಜ್ಞಾನದ ದಾಹ ಇರಬೇಕು. ಕೇವಲ ಪರೀಕ್ಷೆಗಾಗಿ ಮಾತ್ರ ಓದಬಾರದು. ಜ್ಞಾನಕ್ಕಾಗಿ ನಾವು ಓದಿದರೆ ನಮಗೆ ಜ್ಞಾನವು ಪರೀಕ್ಷೆಯಲ್ಲಿ ಉತ್ತಮ ಅಂಕವೂ ಸಿಕ್ಕುತ್ತವೆ. ಆಗ ಪರೀಕ್ಷೆಯಲ್ಲಿ ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಪರೀಕ್ಷೆಯಲ್ಲಿ ಭಯವನ್ನು, ಕಾತುರತೆಯನ್ನು ಹುಟ್ಟಿಸುತ್ತದೆ. ಜ್ಞಾನಕ್ಕೆ ಪವಿತ್ರಗೊಳಿಸುವ ಶಕ್ತಿ ಇದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು. ಜ್ಞಾನಕ್ಕೆ ಸಮಾನವಾಗಿ ಪವಿತ್ರವಾದದ್ದು ಯಾವುದೂ ಇಲ್ಲ ಎಂದು ಭಗವದ್ಗೀತೆ ಹೇಳುತ್ತದೆ. ಜ್ಞಾನದ ಕಡೆ ತೀವ್ರ ಒಲವು ಇದ್ದರೆ ಮನಸ್ಸು ಕೀಳು ವಿಚಾರಗಳ ಕಡೆಗೆ ಹರಿಯುವುದಿಲ್ಲ. ಇದು ಉತ್ತಮ ಪವಿತ್ರ ಜೀವನ ನಡೆಸಲು ಸಹಾಯವಾಗುತ್ತದೆ. ನಮ್ಮಲ್ಲಿ ಓದಿನ ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅದನ್ನು ಬೆಳೆಸಿಕೊಳ್ಳಬಹುದು. ಮತ್ತೆ ಮತ್ತೆ ಓದುವುದರ, ಕೇಳುವುದರ ಮೂಲಕ ನಮಗೆ ಒಂದು ವಿಷಯದಲ್ಲಿ ಆಸಕ್ತಿ ಅಧಿಕವಾಗುತ್ತದೆ.